ಮಂಗಳೂರಿನ ವಿದ್ಯಾನಗರದ ಡಾಕ್ಟರ್ ಎಂವಿ ಶೆಟ್ಟಿ ನರ್ಸಿಂಗ್ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಮತ್ತು ಆರೋಗ್ಯ ವಿಭಾಗದ ಜಂಟಿ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜಾಗೃತಿ ರ್ಯಾಲಿ ನಡೆಯಿತು. ಕಾಲೇಜಿನಿಂದ ಕಾವೂರು ತನಕ ಜನಜಾಗೃತಿ ರ್ಯಾಲಿ ನಡೆದವು. ಮಂಗಳೂರಿನ ವಿದ್ಯಾನಗರದ ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜಿನಿಂದ ಆರಂಭಗೊಂಡ ಜಾಥಾಕ್ಕೆ ಸಂಸ್ಥೆಯ ಅಕಾಡೆಮಿಕ್ ಅಸೋಸಿಯೇಟ್ ಡಾಕ್ಟರ್ ಪ್ರಕಾಶ್ ಅಮೀನ್ ಅವರು ಚಾಲನೆ ನೀಡಿದರು. ವಿದ್ಯಾರ್ಥಿಗಳು ಪ್ಲಕ್ ಕಾರ್ಡ್ ಮುಖಾಂತರ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು. ಕಾಲೇಜಿನಿಂದ ಆರಂಭಗೊಂಡು ಶಾಂತಿನಗರ, ಗಾಂಧಿನಗರ ಮುಖಾಂತರ ಕಾವೂರು ಜಂಕ್ಷನ್ನವರೆಗೆ ಜಾಥಾವು ನಡೆಯಿತು. ಬಳಿಕ ಕಾವೂರಿನ ಜಂಕ್ಷನ್ನಲ್ಲಿ ವಿದ್ಯಾರ್ಥಿಗಳಿಂದ ವಿಶ್ವ ಏಡ್ಸ್ ದಿನಾಚರಣೆಯ ಕುರಿತು ಬೀದಿ ನಾಟಕ ನಡೆಯಿತು. ವಿದ್ಯಾರ್ಥಿಗಳಿಂದ ಮೂಡಿಬಂದ ಬೀದಿ ನಾಟಕವು ಸಾರ್ವಜನಿಕರ ಗಮನ ಸೆಳೆದ್ವು. ನೀವು ಇವನಿಗೆ ಎಂತಾಗಬೇಕು? ಇವರದು ತಂದೆ ತಾಯಿ ಹೌದಾ? ಡಾಕ್ಟರ್ ಪ್ರೊಫೆಷನ್ ಅಲ್ಲಿ ಇದು ನಿಮ್ ಜೊತೆ ಹೇಳುವಂತ ವಿಷಯ ಅಲ್ಲ, ಆದ್ರೂ ನಿಮ್ ಜೊತೆ ಹೇಳ್ತಾ ಇದ್ದೇನೆ. ಇವನಿಗೆ HIV ಪಾಸಿಟಿವ್ ಬಂದಿದೆ. ಇವನಿಗೆ HIV ಅಂದ್ರೆ ಏನು ಡಾಕ್ಟರ್? HIV ಅಂದ್ರೆ ಏಡ್ಸ್. ಏಡ್ಸಾ? ನನಗೆ ಅದು ಸಾಧ್ಯ ಇಲ್ಲ ಡಾಕ್ಟರ್, ನನಗೆ ಏಡ್ಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಏನು HIV ಬಂದದ್ದು? ಹೇಗೆ ಬಂತು ಅಂತ ಹೇಳಿ ನನಗೆ ಸಹ ಗೊತ್ತಿಲ್ಲ, ನಿಮಗೆ ಸಹ ಗೊತ್ತಿಲ್ಲ, ಅವನೇ ಹೇಳಬೇಕು. ನೀವು ಹುಷಾರಿಲ್ವಂತೆ, ನೋಡಿರಿ. ಏನಾಯ್ತು? ಯಾಕೆ, ಏನಾಗಿದೆ? ಅದು ಅಪ್ಪ ಅವನ್ನ ಮುಟ್ಬೇಡಿರಿ, ಅವನಿಗೆ ಏಡ್ಸ್ ಬಂದಿದೆ ಅಂತೆ. ಏಡ್ಸಾ? ಕಲಿ ಅಂತ ಕಳಿಸಿದ್ರೆ ಕೆಟ್ಟ ಚಟವನ್ನು ಇಟ್ಕೊಂಡು ಬಂದಿದ್ದಲ್ಲ ನೀವು. ಇವನು ನಮ್ಮ ಸರಸ್ವತಿ ಅಕ್ಕನ ಮಗ ಅಂತೆ. ಹೌದಾ? ಯಾಕೆ ಮಲಗಿದ್ದಾನೆ? ಅವನಿಗೆ ಏಡ್ಸ್ ಇದೆ ಅಂತೆ. ಇರೋದಿಲ್ಲ ಅಂತ ಹೇಳಿದ್ರೆ ಹೇಗೆ? ನೋಡಮ್ಮ, ಇಲ್ಲಿ ಇರೋದವರಿಗೆ ಎಲ್ರಿಗೂ ಕೂಡ ಹೇಳ್ತಾ ಇದ್ದೇನೆ, HIV ಅನ್ನೋದು ಮುಟ್ಟೋದಿಂದ ಆಗ್ಲಿ ಅಥವಾ ಅವನ ಜೊತೆ ಇರೋದಿಂದ ಆಗ್ಲಿ ಅಥವಾ ಹಂಚ್ಕೊಂಡು ತಿನ್ನೋದಿಂದ ಆಗ್ಲಿ ಬರೋದಿಲ್ಲ. ಮತ್ತೆ ಹೇಗೆ ಬರುತ್ತೆ ಮೇಡಮ್ ಅವರೇ? HIV ಅನ್ನೋದು ಇದೊಂದು ವೈರಸ್ ಆಗಿದೆ. ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸಿ ಇತರ ರೋಗಗಳು ಹಾಗೂ ಸೋಂಕುಗಳು ಬರುವಂತೆ ದಾರಿ ಮಾಡಿಕೊಡುತ್ತದೆ. ಅದಕ್ಕೆ ನಾವು ಏಡ್ಸ್ ಅಂತ ಕರಿತೇವೆ. ಈ ವೇಳೆ ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲರಾದ ಡಾಕ್ಟರ್ ಪದ್ಮಪ್ರಿಯಾ ಎಸ್, ಅಲೈಡ್ ಹೆಲ್ತ್ ಸೈನ್ಸ್ನ ಪ್ರಾಂಶುಪಾಲರಾದ ಪ್ರೊಫೆಸರ್ ಶ್ರೀಪ್ರಿಯಾ, ಫಿಸಿಯೋಥೆರಪಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಲ್ ಗ್ಲಾಡ್ಸನ್ ಜೋಸ್ ಸೇರಿದಂತೆ ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.